ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತೀಯ ಸೇನಾಪಡೆಗೆ ಬೇಕಾದ ಅಸಾಲ್ಟ್ ರೈಫಲ್ಸ್ ಅನ್ನು ಒದಗಿಸಿಕೊಡುವ ನಿಟ್ಟಲ್ಲಿ ರಕ್ಷಣಾ ಇಲಾಖೆ ಅಂತೂ ಇಂತೂ ಒಂದು ನಿರ್ಣಯವನ್ನು ಕೈಗೊಂಡಿದೆ. ಈ ಹಿಂದೆ 700 ಕೋಟಿ ರೂಪಾಯಿಗಳ ಮೊತ್ತದ 72,000 6 hour ಅಸಾಲ್ಟ್ ರೈಫಲ್ಗಳ ಖರೀದಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದ ರಕ್ಷಣಾ ಇಲಾಖೆ ಈಗ ಮತ್ತೆ 70,000 6 hourಗಳ ಖರೀದಿಗೆ ಮುಂದಾಗ್ತಾ ಇದೆ. ಹಾಗಾದ್ರೆ ಏನಿದು 6 hour? ಸದ್ಯಕ್ಕೆ ಭಾರತದ ಬತ್ತಳಿಕೆಯಲ್ಲಿನ ಅಸಾಲ್ಟ್ ರೈಫಲ್ ಯಾವುದು? ಅಸಾಲ್ಟ್ ರೈಫಲ್ಸ್ ನ ಮಹತ್ವ ಏನು ಮತ್ತು ಅತ್ಯುತ್ತಮ ಅಸಾಲ್ಟ್ ರೈಫಲ್ಸ್ ಅನ್ನ ಇಟ್ಕೋಬೇಕಾದ ಅಗತ್ಯ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತೀಯ ಸೇನೆಯ ಬತ್ತಳಿಕೆಯನ್ನು ತುಂಬಿಸೋದಕ್ಕೆ ಸರ್ಕಾರ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಅದು ನಿಮಗೆ ಗೊತ್ತಿರೋ ವಿಷಯ. 100 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ನೌಕಾಪಡೆಗೆ ಯುದ್ಧ ನೌಕೆಗಳನ್ನ, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ತಯಾರು ಮಾಡಿಕೊಳ್ಳಲಾಗ್ತಾ ಇದೆ. ಆರ್ಟಿಲರಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಪರ್ವತ ಪ್ರದೇಶದಲ್ಲಿ ಕಾದಾಡೋದಕ್ಕೆ ಅನುಕೂಲವಾಗೋ ಹಾಗೆ ಲೈಟ್ ವೈಟ್ ಟ್ಯಾಂಕ್ಗಳನ್ನ ತಯಾರು ಮಾಡಿಕೊಳ್ಳುವ ಮತ್ತು ಖರೀದಿ ಮಾಡುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ನಾವು ತೇಜಸ್ ಯುದ್ಧ ವಿಮಾನಗಳನ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅಮೆರಿಕದ ಡ್ರೋನ್ಗಳ ಖರೀದಿ ಆಗ್ತಾ ಇದೆ. ಇಸ್ರೇಲ್ನ ಗಸ್ತು ಡ್ರೋನ್ಗಳನ್ನ ಭಾರತ ಹೊಂದುತ್ತಾ ಇದೆ. ಭಾರತ ಆಗಾಗ ತನ್ನ ಮಿಸೈಲ್ಗಳನ್ನ ಪರೀಕ್ಷೆ ಮಾಡ್ತಲೇ ಇರುತ್ತೆ. ಜೊತೆಗೆ ಇಸ್ರೇಲ್ನ ಗೈಡೆಡ್ ಮಿಸೈಲ್ಗಳು ಭಾರತದ ಬತ್ತಳಿಕೆಯಲ್ಲಿವೆ. ಲಾಯ್ಟರಿಂಗ್ ಮ್ಯುನಿಷನ್ಗಳಂತೂ ನಮ್ಮ ಬೆಂಗಳೂರಲ್ಲಿ, ಮಹಾರಾಷ್ಟ್ರದಲ್ಲಿ, ಚೆನ್ನೈ, ಹೈದರಾಬಾದ್ಗಳಲ್ಲಿ ಖಾಸಗಿ ಆಯುಧ ತಯಾರಿಕಾ ಕಾರ್ಖಾನೆಗಳಲ್ಲಿ ತಯಾರಾಗ್ತಾ ಇವೆ. ಇದು ಯಾವುದೂ ಕೂಡ ಕಡಿಮೆ ಬಜೆಟ್ನ ಯೋಜನೆ ಏನಲ್ಲ. ಹೀಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಸೇನೆಗೆ ಆಧುನೀಕರಣದ ಟಚ್ ಕೊಡ್ತಾ ಇರೋ ಭಾರತದ ರಕ್ಷಣಾ ಇಲಾಖೆ ತನ್ನ ಪದಾತಿ ದಳಕ್ಕೆ ಅಂದ್ರೆ ಸೈನಿಕರಿಗೆ ಬೇಕಾದ ಅಸಾಲ್ಟ್ ರೈಫಲ್ಸ್ ಅನ್ನ ಕೊಡುವ ವಿಷಯದಲ್ಲಿ ಮಾತ್ರ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ ಅನ್ನೋ ಆರೋಪಗಳು ಸಾಕಷ್ಟು ದಿನಗಳಿಂದ ಆಯಿತು. ಇತ್ತೀಚಿನ ಕೆಲ ವರ್ಷಗಳಿಂದ ಅಲ್ಲಿ ಕೂಡ ಆಧುನಿಕ ಆಯುಧಗಳ ಖರೀದಿ ಕೆಲಸ ನಡೀತಾ ಇದೆ. ಅದರ ಭಾಗವಾಗಿ ಈಗ ಅಮೆರಿಕಾದಿಂದ 6 hour ಬಂದೂಕುಗಳ ಖರೀದಿಗೆ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಗೆಳೆಯರೆ, ಸೇನೆ ಅಂದ್ರೆ ಬರೀ ಯುದ್ಧ ವಿಮಾನಗಳು, ಟ್ಯಾಂಕ್ಗಳು, ರಾಕೆಟ್ಗಳು, ಮಿಸೈಲ್ಗಳು, ಲಾಂಚರ್ಗಳು, ಡ್ರೋನ್ಗಳು ಮಾತ್ರ ಅಲ್ಲ. ಹಾಗೆ ಸೈನ್ಯ ಕೇವಲ ಯಾವುದೋ ಒಂದು ದೇಶದ ಜೊತೆ ಯುದ್ಧ ಮಾಡಬೇಕಾಗಿ ಬಂದಾಗ ಮಾತ್ರ ಕೆಲಸ ಮಾಡುವುದೂ ಇಲ್ಲ. ಭಾರತದಂತಹ ದೇಶದಲ್ಲಿ ಸೇನೆಗೆ ಶಾಂತಿಯ ದಿನಗಳು ಅಂತ ಯಾವುದೂ ಇರೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಆಗೊಮ್ಮೆ ಈಗೊಮ್ಮೆ ಯುದ್ಧಗಳಾದರೂ ದಿನನಿತ್ಯ ಭಯೋತ್ಪಾದಕರ ಜೊತೆಗಿನ ಸಂಘರ್ಷ ನಡೀತಲೇ ಇರುತ್ತೆ. ಹೀಗಾಗಿ ನಮಗೆ ಅಗತ್ಯವಾಗಿ ಮತ್ತು ಹೆಚ್ಚಾಗಿ ಬೇಕಾಗೋದು ಅಸಾಲ್ಟ್ ರೈಫಲ್ಸ್. ಮೊನ್ನೆ ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನ ನಡೆಸಬೇಕಾಗಿ ಬಂತು. ಉಗ್ರರ ವಿರುದ್ಧ ಹೋರಾಡೋದಕ್ಕೆ ಅವರಿಗೆ ಬಂದೂಕುಗಳು ಬೇಕಲ್ವಾ? ಇಲ್ಲಿ ಭಯೋತ್ಪಾದಕರು ಅಮೆರಿಕ, ರಷ್ಯಾ ನಿರ್ಮಿತ ಆಧುನಿಕ ಆಯುಧಗಳನ್ನು ಹಿಡ್ಕೊಂಡು ಗುಂಡು ಹಾರಿಸ್ತಾ ಇರ್ತಾರೆ. ಅವರ ವಿರುದ್ಧ ಕಾದಾಡೋದಕ್ಕೆ ನಮ್ಮ ಯೋಧರಿಗೆ ಕೂಡ ಆಧುನಿಕ ಮತ್ತು ಬಲಿಷ್ಠ ಆಯುಧಗಳು ಬೇಕಾಗುತ್ತವೆ. ಇಷ್ಟು ದಿನ ನಾವು ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದದ್ದು ಸ್ವದೇಶಿ ಇನ್ಸಾಸ್ ರೈಫಲ್ಸ್ ಅನ್ನ. ಈಗ ಅವುಗಳನ್ನು ಬದಲಿಸಲೇಬೇಕಾದ ಅನಿವಾರ್ಯತೆ ಉಂಟಾಗ್ತಾ ಇದೆ. ಹೀಗಾಗಿ ಆಧುನಿಕ ಆಯುಧಗಳ ಕಡೆಗೆ ಭಾರತದ ರಕ್ಷಣಾ ಇಲಾಖೆ ಗಮನವನ್ನು ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಇನ್ಸಾಸ್ ಅನ್ನ ಯಾಕೆ ಬದಲಿಸಬೇಕು ಅನ್ನೋದನ್ನ ಹೇಳೋ ಮೊದಲು ನಿಮಗೆ ಈ ಅಸಾಲ್ಟ್ ರೈಫಲ್ಸ್ ಹುಟ್ಟಿದ ಹೇಗೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಮನುಷ್ಯ ಅವನು ಹುಟ್ಟಿದ ದಿನದಿಂದ ಅವನ ಅಸ್ತಿತ್ವಕ್ಕಾಗಿ ಯುದ್ಧಗಳನ್ನು ಮಾಡ್ತಲೇ ಇದ್ದಾನೆ. ಕಾಲಕ್ರಮೇಣ ಆ ಯುದ್ಧಗಳಲ್ಲಿ ಒಂದಷ್ಟು ಆಯುಧಗಳು, ತಂತ್ರಜ್ಞಾನಗಳ ಬಳಕೆಯನ್ನು ಕೂಡ ಮನುಷ್ಯ ಶುರು ಮಾಡ್ದ. ಮೊದಲು ಕೈಯಲ್ಲಿ ಹೊಡೆದಾಡ್ಕೊಳ್ತಾ ಇದ್ದ, ಆ ನಂತರ ದೊಣ್ಣೆ, ಕಲ್ಲುಗಳನ್ನ ಬಳಸೋದಕ್ಕೆ ಶುರು ಮಾಡ್ದ. ಅದಾದ ಮೇಲೆ ಕತ್ತಿಗಳು ಬಂದವು, ಕುದುರೆಗಳು, ಆನೆಗಳನ್ನ ಬಳಸಿ ಯುದ್ಧಗಳನ್ನ ಮಾಡೋದಕ್ಕೆ ಮನುಷ್ಯರು ಶುರು ಮಾಡಿದ್ರು. ಅದಾದ ನಂತರ ಬಂದೂಕುಗಳ ಆವಿಷ್ಕಾರ ಆಯಿತು. ಅವತ್ತಿಗೆ ಎರಡೂ ದೇಶಗಳ ಸೇನೆ ಪರಸ್ಪರ ಎದುರು ಬದುರು ನಿಂತು ಒಬ್ಬರ ಮೇಲೊಬ್ಬರು ಗುಂಡು ಹಾರಿಸ್ಕೊಂಡು ಇಬ್ರು ಸಾಯ್ತಾ ಇದ್ರು. ಆ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳಾದವು. ಟ್ರಂಚ್ಗಳಲ್ಲಿ ಅಡಗಿ ಕೂತು ಬಂದೂಕುಗಳನ್ನು ಬಳಸೋದನ್ನ ಸೇನೆ ಕಲಿತು. ಆಮೇಲೆ ಈ ಹೆವಿ ಬಂದೂಕುಗಳ ಬದಲಿಗೆ ಇನ್ನೂ ಆಧುನಿಕವಾಗಿ ಏನನ್ನಾದರೂ ತಯಾರು ಮಾಡಬಹುದಾ ಅಂತ ಯೋಚನೆ ಮಾಡಿದಾಗ ಅಲ್ಲಿ ಮಿಷನ್ ಗನ್ನುಗಳು, ಅಸಾಲ್ಟ್ ರೈಫಲ್ಗಳು, ಪಿಸ್ಟಲ್ಗಳು ಇಂಥವುಗಳ ತಯಾರಿ ಶುರುವಾಯಿತು. ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಸಾಮ್ರಾಜ್ಯದ ಸೇನೆ MP-18 ಅನ್ನೋ ಸಬ್ ಮಷಿನ್ ಗನ್ ಅನ್ನ ತಯಾರು ಮಾಡುತ್ತೆ. ಜರ್ಮನಿಯಲ್ಲಿ ಸ್ಟಾರ್ಮ್ ಟ್ರೂಪರ್ಸ್ ಅನ್ನೋ ಪಡೆ ಇತ್ತು. ಅದು ಕಾಲಾಳುಗಳ ಪಡೆ. ಶತ್ರು ದೇಶದ ಸೇನೆಯ ಮೇಲೆ ನುಗ್ಗಿ ಹೊಡೆಯುವ ಯೋಧರ ತಂಡ ಅದು. ಟ್ರಂಚ್ಗಳಲ್ಲಿ ಅಡಗಿ ಕೂತು ಶತ್ರುಗಳ ಮೇಲೆ ದಾಳಿ ಮಾಡ್ತಾ ಇದ್ರು. ಇವರಿಗಾಗಿ ಮೊದಲ ಬಾರಿಗೆ ಕಡಿಮೆ ತೂಕದ, ಹೆಚ್ಚು ಗುಂಡುಗಳನ್ನು ಹಾರಿಸಬಲ್ಲ, ಒಂದೇ ಸಮಕ್ಕೆ ಒಂದಷ್ಟು ಗುಂಡುಗಳನ್ನು ಪಂಪ್ ಮಾಡುವ ಆಧುನಿಕ ಬಂದೂಕುಗಳನ್ನು ತಯಾರು ಮಾಡಲಾಯಿತು. ಅಂದಹಾಗೆ ಅವತ್ತಿನವರೆಗೆ ಯೋಧ ಬಂದೂಕಿಗೆ ಒಂದೊಂದೇ ಗುಂಡನ್ನು ತುಂಬಿ ಅದರ ಲಿವರ್ ಅನ್ನ ಎಳೆದು ಲಾಕ್ ಮಾಡಿ ಗುಂಡನ್ನ ಹಾರಿಸಬೇಕಾಗಿ ಬರ್ತಾ ಇತ್ತು. ಅದರ ಬದಲಿಗೆ ಒಮ್ಮೆ ಲೋಡ್ ಮಾಡಿದ್ರೆ ಒಂದಷ್ಟು ಗುಂಡುಗಳನ್ನ ಸತತವಾಗಿ ಹಾರಿಸಬಲ್ಲ ಬಂದೂಕನ್ನ ಮೊಟ್ಟ ಮೊದಲ ಬಾರಿಗೆ ಜರ್ಮನರು ಕಂಡು ಹಿಡಿದ್ರು. ಅದಕ್ಕೆ ಸಬ್ ಮಿಷನ್ ಗನ್ ಅಂತ ಹೆಸರು ಕೊಟ್ಟರು. ಅದಾದ್ಮೇಲೆ ಜರ್ಮನಿಯ ಸೇನೆ ಅದನ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತು. ಅದಕ್ಕಿಂತ ಸ್ವಲ್ಪ ಆಕಾರದಲ್ಲಿ ದೊಡ್ಡದಾದ, ಅದಕ್ಕಿಂತ ಹೆಚ್ಚು ಗುಂಡುಗಳನ್ನು ತುಂಬಬಲ್ಲ ಮತ್ತು ಹೆಚ್ಚು ದೂರಕ್ಕೆ ಗುಂಡು ಹಾರಿಸಬಲ್ಲ ಬಂದೂಕು ಸಿದ್ಧ ಆಯಿತು. ಅದಕ್ಕೆ STG-44 ಅಂತ ಕರೆದ್ರು. ಅದು ಜಗತ್ತಿನ ಮೊದಲ ಅಸಾಲ್ಟ್ ರೈಫಲ್ ಅನ್ನಿಸ್ಕೊಳ್ತು. ಆ ನಂತರ ಅದಕ್ಕೆ ಅಸಾಲ್ಟ್ ರೈಫಲ್ 44 ಅನ್ನೋ ಹೆಸರನ್ನ ಇಡಲಾಯಿತು. ಇದಾದ ನಂತರ ಅಂದ್ರೆ ರಷ್ಯಾ ಹಾಗೂ ಅಮೆರಿಕಾದ ನಡುವೆ ಕೋಲ್ಡ್ ವಾರ್ ನಡೀತಿತ್ತಲ್ಲ, ಆ ಅವಧಿಯಲ್ಲಿ ಅಸಾಲ್ಟ್ ರೈಫಲ್ಸ್ಗೆ ಬೇಡಿಕೆ ತುಂಬಾನೇ ಹೆಚ್ಚಾಯಿತು.
ಮತ್ತು ಅವುಗಳ ತಯಾರಿ ಮತ್ತಷ್ಟು ಆಧುನೀಕರಣ ಇದೆಲ್ಲ ನಡೆಯೋದಕ್ಕೆ ಶುರುವಾಯಿತು. ಈಗ ಜಗತ್ತಲ್ಲಿ ನಾನಾ ದೇಶಗಳು ಅಸಾಲ್ಟ್ ರೈಫಲ್ಸ್ ಅನ್ನ ತಯಾರು ಮಾಡ್ತಾ ಇವೆ. ತುಂಬಾ ಬಲಿಷ್ಠ ರೈಫಲ್ಗಳು ಜಗತ್ತಲ್ಲಿವೆ. ಇಲ್ಲಿ ಕೂಡ ಅಮೆರಿಕ, ರಷ್ಯಾ, ಇಸ್ರೇಲ್, ಜರ್ಮನಿ ಮುಂತಾದ ದೇಶಗಳು ಈ ಕ್ಷೇತ್ರದಲ್ಲಿ ಕಾಂಪಿಟೇಷನ್ಗೆ ಬಿದ್ದಿವೆ. ಭಾರತ ಕೂಡ ತನ್ನದೇ ಆದ ಅಸಾಲ್ಟ್ ರೈಫಲ್ ಅನ್ನ ತಯಾರು ಮಾಡಿಕೊಂಡಿದೆ. ಇನ್ನು ಈ ಅಸಾಲ್ಟ್ ರೈಫಲ್ ಅನ್ನೋದು ಕನಿಷ್ಠ 300 ಮೀಟರ್ಗಳಷ್ಟು ದೂರದ ಟಾರ್ಗೆಟ್ ಅನ್ನ ಹೊಡೆದು ಹಾಕುವ, ಇಂಟರ್ಮೀಡಿಯೇಟ್ ಕ್ಯಾಲಿಬರ್ ಕ್ಯಾಟ್ರೇಜ್ ಅನ್ನ ಹೊಂದಿರುವ, ಮ್ಯಾಗ್ಝಿನ್ ಅಂದ್ರೆ ಗುಂಡುಗಳ ಪೆಟ್ಟಿಗೆಯನ್ನ ಹೊಂದಿಸಬಹುದಾದ ಬಂದೂಕು. ಇದು ಕಡಿಮೆ ತೂಕವನ್ನ ಹೊಂದಿರುತ್ತೆ ಹಾಗೂ ಇದರ ಗುಂಡುಗಳ ತೂಕ ಕೂಡ ಕಡಿಮೆ ಇರೋದ್ರಿಂದ ಹೆಚ್ಚು ಕ್ಯಾಟ್ರೇಜ್ಗಳನ್ನ ಹೊತ್ತೊಯ್ಯೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ವಿಶೇಷ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಇದು ಯೋಧರ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇನ್ನು ನಮ್ಮ ಭಾರತೀಯ ಸೇನಾಪಡೆಯಲ್ಲಿ ಈಗ ಇಂಥ ಸಾಕಷ್ಟು ಅಸಾಲ್ಟ್ ರೈಫಲ್ಸ್ ಕೂಡ ಇವೆ. ಆದರೂ ನಾವು ಹೆಚ್ಚು ಬಳಕೆ ಮಾಡ್ತಾ ಇರೋದು ಇನ್ಸಾಸ್ ರೈಫಲ್ಸ್ಗಳನ್ನ. ಇನ್ಸಾಸ್ ಅಂದ್ರೆ ಇಂಡಿಯನ್ ಸ್ಮಾಲ್ ಆರ್ಮ್ಸ್ ಸಿಸ್ಟಮ್ ಅಂತ. ಈ ಗ್ಯಾಸ್ ಆಪರೇಟೆಡ್ ಸೆಲೆಕ್ಟಿವ್ ಫೈರ್ ರೈಫಲ್ ಶುದ್ಧ ಸ್ವದೇಶಿ ಅಸಾಲ್ಟ್ ರೈಫಲ್ ಆಗಿದ್ದು 1998ರಿಂದಲೂ ನಮ್ಮ ಸೈನಿಕರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. 5.56 × 45 mm ನ್ಯಾಟೋ ರೌಂಡ್ಸ್ ಅನ್ನ ಇದಕ್ಕೆ ಬಳಕೆ ಮಾಡ್ತಾರೆ. ಇನ್ಸಾಸ್ ನಮ್ಮ ಸ್ವದೇಶಿ ಬಂದೂಕು ಅನ್ನೋದನ್ನ ಹೊರತುಪಡಿಸಿದ್ರೆ ಇದರ ಬಗ್ಗೆ ಆರಂಭದಿಂದಲೂ ಸಾಕಷ್ಟು ದೂರುಗಳು ಕೂಡ ಇದ್ದೇ ಇವೆ. ಇದು ಆಗಾಗ್ಗೆ ಕೈ ಕೊಡುತ್ತೆ, ಜಾಮ್ ಆಗುತ್ತೆ, ಪದೇ ಪದೇ ಇದರ ಚೇಂಬರ್ ಅನ್ನ ಕ್ಲೀನ್ ಮಾಡ್ಕೋಬೇಕು, ಜೊತೆಗೆ ಇದರ ಅಸಾಲ್ಟ್ ಕೆಪಾಸಿಟಿ ಕೂಡ ಕಡಿಮೆ ಅನ್ನೋ ಆರೋಪಗಳಿವೆ. ಇನ್ಸಾಸ್ ರೈಫಲ್ ನಲ್ಲಿ ಹೊಡೆದ್ರೆ ಶತ್ರು ಗಾಯಗೊಳ್ತಾನೆ, ತಕ್ಷಣಕ್ಕೆ ಸಾಯೋದಿಲ್ಲ. ಇದನ್ನ ಯುದ್ಧಗಳ ಸಂದರ್ಭದಲ್ಲಿ ಶತ್ರು ಸೇನೆಯನ್ನ ಡಿಸ್ಟರ್ಬ್ ಮಾಡೋದಕ್ಕೆ ತುಂಬಾ ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಹೆಚ್ಚು ಸೈನಿಕರು ಬರುವಾಗ ಇನ್ಸಾಸ್ ನಿಂದ ಗುಂಡು ಹಾರಿಸಿದ್ರೆ ಒಬ್ಬ ಯೋಧ ಗಾಯಗೊಂಡು ಕೆಳಕ್ ಬಿದ್ದ ಅಂದ್ಕೊಳ್ಳಿ, ಆಗ ಅವನನ್ನ ಅಲ್ಲಿಂದ ಹೊತ್ತೊಯ್ಯೋದಕ್ಕೆ ಇನ್ನಿಬ್ಬರು ಸೈನಿಕರು ಮುಂದಾಗ್ತಾರೆ. ಹೀಗಾಗಿ ಅಲ್ಲಿ ಒಬ್ಬನನ್ನ ಹೊಡೆದು ಇನ್ನಿಬ್ಬರನ್ನ ಯುದ್ಧ ಭೂಮಿಯಿಂದ ಆಚೆಗೆ ಕಳಿಸುವ ಕೆಲಸವನ್ನ ಇನ್ಸಾಸ್ ಮೂಲಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗೆ ಇದು ಸೂಕ್ತ ಅಲ್ಲ ಅನ್ನೋ ವಾದ ಇನ್ಸಾಸ್ ಬಗ್ಗೆ ಕೇಳಿ ಬರುತ್ತೆ. ಹೀಗಾಗಿ ಈ ಬಂದೂಕುಗಳನ್ನು ಬದಲಿಸಿ ಅನ್ನೋ ಕೂಗು ಸಾಕಷ್ಟು ವರ್ಷಗಳಿಂದ ಆಯಿತು. ಇದರ ಜೊತೆಗೆ ಭಾರತೀಯ ರಕ್ಷಣಾ ಇಲಾಖೆ ಯೋಧರಿಗೆ AK-47 ಹಾಗೂ AK-74 ಮಾದರಿಯ ರೈಫಲ್ಗಳನ್ನು ಕೂಡ ಒದಗಿಸಿಕೊಟ್ಟಿದೆ. ಈ AK ಸೀರೀಸ್ ಇದೆಯಲ್ಲ, ಇದು ಜಗತ್ತಿನ ಸೇನೆಗಳ ಬಳಿ, ಭಯೋತ್ಪಾದಕರ ಬಳಿ, ಭೂಗತ ಗ್ಯಾಂಗ್ಗಳ ಬಳಿ ಕೂಡ ಇದೆ. ಈ ರಷ್ಯನ್ ವೆಪನ್ ತುಂಬಾ ಸುಲಭವಾಗಿ ಕಾಳಸಂತೆಗಳಲ್ಲಿ ಸಿಗೋದ್ರಿಂದ ಇದರ ಆಕ್ಸೆಸಿಬಿಲಿಟಿ ತುಂಬಾನೇ ಹೆಚ್ಚಿದೆ. ಇನ್ನು ಈ ಕಲಾಶ್ನಿಕೋವ್ಗಳು ಜಗತ್ತಿನ ಅತ್ಯಂತ ಭಯಾನಕ ಅಸಾಲ್ಟ್ ರೈಫಲ್ಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಳ್ಳುತ್ತವೆ. ಅಂದಹಾಗೆ ಆ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರೋದು ಅಮೆರಿಕ ನಿರ್ಮಿತ M16 ಅಸಾಲ್ಟ್ ರೈಫಲ್. ಇವತ್ತಿಗೂ ಕೂಡ ಅಮೆರಿಕ ಸೇನಾಪಡೆಗಳು ಈ M16 ಹಾಗೂ M4ಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡುತ್ತವೆ. 2ನೇ ಸ್ಥಾನದಲ್ಲಿ ಜರ್ಮನಿಯ HK ಅಂದ್ರೆ ಹೆಕ್ಲರ್ ಅಂಡ್ ಕೋಚ್ ಅಸಾಲ್ಟ್ ರೈಫಲ್ಸ್ ಇವೆ. ಇನ್ನು 3ನೇ ಸ್ಥಾನದಲ್ಲಿರೋದು ಈ ಕಲಾಶ್ನಿಕೋವ್ಗಳು. ಇನ್ನು ಭಾರತದ ಬಳಿ ಈ AKಗಳು ಸಾಕಷ್ಟಿವೆ. AK-47 ನಮ್ಮಲ್ಲಿ ಹೆಚ್ಚು ಪ್ರಮಾಣದಲ್ಲಿದೆ, ಆದರೂ AK-74 ನಮ್ಮಲ್ಲಿ ಕಡಿಮೆ ಇದೆ. ಇನ್ನು AK-103 ರೈಫಲ್ಸ್ ಅನ್ನು ಕೂಡ ಭಾರಿ ಸಂಖ್ಯೆಯಲ್ಲಿ ಭಾರತೀಯ ರಕ್ಷಣಾ ಇಲಾಖೆ ಇತ್ತೀಚೆಗಷ್ಟೇ ಖರೀದಿ ಮಾಡ್ತಾ ಇದೆ. ಇವು ಮುಂದಿನ ದಿನಗಳಲ್ಲಿ ಇನ್ಸಾಸ್ ರೈಫಲ್ಸ್ ಅನ್ನ ಬದಲಿಸೋದಕ್ಕೆ ಬಳಕೆ ಆಗುತ್ತವೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ AK-203 ರೈಫಲ್ಸ್ ಕೂಡ ನಮ್ಮಲ್ಲೇ ತಯಾರಾಗ್ತಾ ಇವೆ. ಇನ್ನು ಕೆಲ ವರ್ಷಗಳಲ್ಲಿ ಅವು ಕೂಡ ಭಾರತೀಯ ಸೇನೆಯನ್ನ ಸೇರ್ಪಡೆಗೊಳ್ಳುತ್ತವೆ. AK-203 ಸೇರ್ಪಡೆಯಾದರೆ ನಮ್ಮ ಅಸಾಲ್ಟ್ ರೈಫಲ್ಸ್ನ ಕೊರತೆ ನೀಗುವ ಸಾಧ್ಯತೆ ಇರುತ್ತೆ. ಇನ್ನು ಜಗತ್ತಿನ ನಂಬರ್ 1 ಅಸಾಲ್ಟ್ ರೈಫಲ್ ಅಂತ ಕರೆಸಿಕೊಳ್ಳುವ M16ಗಳನ್ನು ಕೂಡ ಭಾರತೀಯ ಯೋಧರು ಬಳಸ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಅವು ಹೆಚ್ಚಾಗಿಲ್ಲ. ಹಾಗೆ ಜಾಗತಿಕ ಪಟ್ಟಿಯಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿರುವ ಇಸ್ರೇಲ್ ನಿರ್ಮಿತ ತಾವೋರ್ ಫ್ಯಾಮಿಲಿಗೆ ಸೇರಿದ ತಾರ್ 21 ಅನ್ನೋ ಅಸಾಲ್ಟ್ ರೈಫಲ್ ಕೂಡ ಭಾರತದ ಯೋಧರ ಬಳಿ ಇದೆ. ಸಾಮಾನ್ಯವಾಗಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ AKಗಳ ಜೊತೆಗೆ ಈ ತಾರ್ ಹಾಗೂ M16ಗಳನ್ನ ಭಾರತೀಯ ಯೋಧರು ಬಳಸ್ತಾರೆ. ಇದರ ಜೊತೆಗೆ ನಮ್ಮ ಇನ್ಸಾಸ್ ರೈಫಲ್ಸ್ ಇವೆಯಲ್ಲ, ಇವುಗಳನ್ನು ಅಪ್ಗ್ರೇಡ್ ಮಾಡಿ ಎಕ್ಸ್ಕಾಲಿಬರ್ ಹೆಸರಿನ ಸ್ವದೇಶಿ ರೈಫಲ್ಸ್ ನಿರ್ಮಾಣ ಕೂಡ ನಡೀತಾ ಇದೆ. ಇನ್ನು ಈಗ ಭಾರತೀಯ ಪಡೆಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಅಸಾಲ್ಟ್ ರೈಫಲ್ಸ್ ಪೂರೈಕೆಗಾಗಿ ಅಮೆರಿಕದ ಆಯುಧ ತಯಾರಿಕಾ ಸಂಸ್ಥೆ ಜೊತೆ ಭಾರತ ಒಂದು ಖರೀದಿ ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದು 6 ಅವರ್ಗಳನ್ನ ಖರೀದಿ ಮಾಡೋದಕ್ಕೆ ರಕ್ಷಣಾ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಇದು ಅತ್ಯಾಧುನಿಕ ಅಸಾಲ್ಟ್ ರೈಫಲ್ಸ್ ಗಳ ಸಾಲಿಗೆ ಸೇರುತ್ತೆ. 7.62 × 51 mm ನ್ಯಾಟೋ ರೌಂಡ್ಸ್ ಅನ್ನ ಇದರಲ್ಲಿ ಬಳಕೆ ಮಾಡ್ತಾರೆ. ಈಗಾಗಲೇ 72,000 ಸಿಗ್ಗಳ ಖರೀದಿಗೆ ಒಪ್ಪಂದ ಮಾಡಿಕೊಂಡಿರುವ ಭಾರತ ಈಗ ಮತ್ತೆ ಇನ್ನೊಂದು 70,000 ಸಿಗ್ ಖರೀದಿ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ. ಈ ಅಸಾಲ್ಟ್ ರೈಫಲ್ಗಳು ಕೂಡ ಬಂದ್ರೆ ಇನ್ಸಾಸ್ಗಳನ್ನ ಕಾರ್ಯಾಚರಣೆಗೆ ಬಳಸುವುದು ಕಡಿಮೆ ಆಗುತ್ತೆ. ಜೊತೆಗೆ ಭಾರತೀಯ ಯೋಧರಿಗೆ ಆಧುನಿಕ ಅಸಾಲ್ಟ್ ರೈಫಲ್ಸ್ ಅನ್ನ ಒದಗಿಸಿಕೊಟ್ಟ ಹಾಗಾಗುತ್ತೆ.
ಗೆಳೆಯರೆ, ನಮ್ಮ ಯೋಧರು ಶತ್ರುಗಳಿಂದ ನಮ್ಮನ್ನ ಸದಾಕಾಲ ಕಾಯ್ತಾ ಇರ್ತಾರೆ. ಹೀಗಾಗಿ ಅವ್ರ ಕೈಯಲ್ಲಿ ಯಾವಾಗಲೂ ಕೂಡ ಆಧುನಿಕ ಹಾಗೂ ಬಲಿಷ್ಠ ಆಯುಧಗಳೇ ಇರಬೇಕಾಗತ್ತೆ. ಇನ್ನು ಅವರಿಗೆ ಆಯುಧಗಳನ್ನು ಮಾತ್ರ ಕೊಟ್ಟರೆ ಸಾಕಾಗುವುದಿಲ್ಲ, ಅದರ ಜೊತೆಗೆ ಉತ್ತಮ ಕ್ವಾಲಿಟಿಯ ಕಡಿಮೆ ತೂಕದ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಕೂಡ ನಮ್ಮ ಯೋಧರಿಗೆ ಒದಗಿಸಿಕೊಡಬೇಕು. ಉಗ್ರರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ನಮ್ಮ ವೀರ ಯೋಧರ ಬಲಿದಾನ ಅಷ್ಟೊಂದು ಪ್ರಮಾಣದಲ್ಲಿ ಯಾಕೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರವನ್ನು ಹುಡುಕೊಂಡು ಅಲ್ಲಿನ ಲೋಪಗಳನ್ನು ಸರಿಪಡಿಸೋದಕ್ಕೆ ರಕ್ಷಣಾ ಇಲಾಖೆ ಕ್ರಮ ಕೈಗೊಳ್ಳಬೇಕಾದ ಅಗತ್ಯ ಇಲ್ಲಿ ತುಂಬಾನೇ ಇದೆ. ಈ ಹಿಂದಿನ ಸರ್ಕಾರಗಳ ಈ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳೋದೇನು ಸರಿ, ಆದ್ರೆ ಇದನ್ನೇ ಹೇಳಿಕೊಂಡು ಬರೋ ಸರ್ಕಾರಗಳೆಲ್ಲ ಕಾಲ ತಳ್ತಾ ಹೋಗಬಾರ್ದಲ್ವಾ? ಯೋಧರ ಪ್ರಾಣ ಅನ್ನೋದು ದೇಶಕ್ಕೆ ತುಂಬಾನೇ ಮುಖ್ಯ. ಅವರ ಅಗತ್ಯಗಳನ್ನು ಪೂರೈಸೋದ್ರಲ್ಲಿ ಯಾವ ಅಡೆ ತಡೆಗಳು ಕೂಡ ಇರಬಾರದು. ಇದು ಗೆಳೆಯರೆ, ಆಧುನಿಕ ಅಸಾಲ್ಟ್ ರೈಫಲ್ಸ್ ಖರೀದಿ ಮಾಡ್ತಾ ಇರೋ ಭಾರತದ ರಕ್ಷಣಾ ಇಲಾಖೆಯ ನಿರ್ಧಾರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.